ಆತ್ಮೀಯ ಶರಣ ಬಂದವರೇ, ಈ ನಾಟಕದಲ್ಲಿ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕಂದರೆ ಈ ನಾಟಕದಲ್ಲಿ ಮಾಡ್ತಕ್ಕಂಥ ಪಾತ್ರಾದಿಗಳು ಯಾರೂ ವಿಶೇಷವಾಗಿ ಶಾಲೆಯನ್ನು ಕಲಿತಂಥವರಲ್ಲ. ಒಂದು ರೈತ ಕುಟುಂಬ, ಅದರ ಜೊತೆಗೆ ಅತಿ ಉನ್ನತವಾದ ಯಾವ ವಿದ್ಯಾಭ್ಯಾಸ ಮಾಡಿದಂಥ ಮಹಿಳೆಯರಲ್ಲ. ಈ ನಾಟಕದಲ್ಲಿ ಏನೋ ತಪ್ಪು ತೊಡೆಗಳು, ಏನೋ ದೋಷಗಳು ಆದರೆ ಹಂಸ ಕ್ಷೀರ ನ್ಯಾಯದಂತೆ ಯಾವ ಹಂಸ ಪಕ್ಷವು ಹಾಲು ಮತ್ತು ನೀರನ್ನು ಬೆರೆಸಿ ಇಟ್ಟಾಗ ಆ ಹಂಸ ಪಕ್ಷಿಯು ಹಾಲನ್ನು ಮಾತ್ರ ಕುಡಿಯುತ್ತೆ, ಅದರಲ್ಲಿರ್ತಕ್ಕಂಥ ನೀರನ್ನು ಬಿಡುತ್ತೆ. ಹಾಗೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳು ಆಗಿರ್ಬೋದು, ಯಾವುದೋ ಆಗಿರ್ಬೋದು, ಹಂಸ ಕ್ಷೀರಣದಂತೆ ಒಳ್ಳೆಯ ಪಾತ್ರಗಳು ಬರ್ತಾವೆ, ಕೆಟ್ಟ ಪಾತ್ರಗಳು ಬರ್ತಾವೆ. ಅದರಾಗೆ ನಮಗೆ ಯಾವ ಬೇಕಲ್ಲ ಅಂಥ ಒಳ್ಳೆಯ ಪಾತ್ರಗಳನ್ನ ಮಾತ್ರ ತೆಗೆದುಕೊಂಡು ಕೆಟ್ಟದ್ದನ್ನು ನಾವು ಹೊರತುಪಡಿಸಿ ಅದನ್ನು ನಾವು ಜೀವನದಲ್ಲಿ ಮಡುಪಾಗಿಟ್ಟಬೇಕು ಅನ್ನುವಂತೆ ಈ ನಾಟಕ ಕಂಪ್ನಿಗೆ ತೆಂಗೆವ್ವ ಚನ್ನಬಸಪ್ಪಗಳು 50 ರೂಪಾಯಿ, ಮಲ್ಲಪ್ಪ ಕಳಸನ್ ಅವರ ಕಂಪ್ನಿಗೆ 50 ರೂಪಾಯಿ, ರಾಮಲಿಂಗ್ ಕಲ್ಲಪ್ಪ ಕಳಸನ್ ಅವರ ಕಂಪ್ನಿಗೆ 50 ರೂಪಾಯಿ, ಬಾಳಯ್ಯ ಪೂಜೇರಿ ಮಲ್ಲಿಕಾರ್ಜುನ ಪಾತ್ರೆಗೆ 50 ಹಾಗೂ ಮಲ್ಲಮ್ಮನ ಪಾತ್ರೆಗೆ 50, ಸಿದ್ಲಿಂಗ್ ಬಸಪ್ಪ ತೆಳಗಡೆ ಕಂಪ್ನಿಗೆ 50 ರೂಪಾಯಿ, ಮಹಾದೇವ್ ಹರ್ಜನ್ ಕಂಪ್ನಿಗೆ 50 ರೂಪಾಯಿ, ಸತ್ಯಪ್ಪ ಮಣಗಾಮಿ ಕಂಪ್ನಿಗೆ 50 ರೂಪಾಯಿ ಕೊಟ್ಟಿರ್ತಾರೆ. ಈ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸೋಣ. ಕುತ್ತ ಜನರು ಕುಲು ನಗುತ್ತಿರುವ ಸಮಣೆಯ ಪ್ರಾಂತನೆ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನ ಸಕ್ಕರೆಕ್ಕೆ ಬೆಳಕಾಗಿ, ಬಲ್ಲವರು ಹೇಳು ಸರ್ವಜ್ಞ. ಕಂಪ್ನಿಗೆ 50 ರೂಪಾಯಿ ಕೊಟ್ಟಿರ್ತೇನೆ, ಅವರೇ ಬಂದು ಸ್ವೀಕರಿಸಬೇಕೆಂದು ನಂಬರ್ ವಿನಂತಿ. ಆಶಾ ಮಲ್ಲಿಗೆ ನೀನು ಬಾರೆ ನಲ್ಲಗೆ, ಕುಣಿತಲಿದ್ದ ಬಳಿಯಲ್ಲಿ ಬಾರೆ ಬಾರೆ ನಲ್ಲಗೆ, ಕುಣಿತಲಿದ್ದ ಬಳಿಯಲ್ಲಿ ಬಾರೆ ಬಾರೆ ನಲ್ಲಗೆ. ಸುಂದರ ನನ್ನ ಬಾಲದ ಮಂದಿರ, ನನ್ನ ಬಾಜದ ಮಂದಿರ, ಕೊನೆಯುತ್ತ ನಲಿಯುತ್ತ ಬಳಿಯಲ್ಲಿ ಬಾರೋ ಬಾರೋ ಸುಂದರ, ಕೊನೆಯುತ್ತ ನಲಿಯುತ್ತ ಬಳಿಯಲ್ಲಿ ಬಾರೋ ಬಾರೋ ಸುಂದರ. ಮನವನ್ನು ಶಲದೆ ನಿನ್ನ ಕಣ್ಣಿನ ನೋಟವ ನೋಡಿದೆ, ಮಾಡುತ್ತ ಮನವನ್ನು ಶಲದೆ ನಿನ್ನ ಕಣ್ಣಿನ ಆಶಾ ನನ್ನ ರಾಜ ನೀನು, ಆಶಾ ನೀನು ರಾಜ ನೀನು ನನ್ನ ರಾಜ. ಹೇಳಿ ಹೇಳಿ ನೀವೇ ಹೇಳಿ, ನನಗೆ ಆಲಾಗಬೇಕು ಈಲಾಗಬೇಕೆಂದು ಹಣದ ಸಲುವಾಗಿ ನಿಮಗೆ ಏನಾದರೂ ತ್ರಾಸು ಕೊಟ್ಟಿರುವೇನು? ಬೆಳ್ಳಿ ಬಂಗಾರ ದಾಗಿನೆಗಳು, ಜರೆ ಪಿತಾಂಬರ ಸೀರೆ ಕುಬ್ಬಸಗಳನ್ನು ನೀವಾಗಿ ತಂದು ಕೊಟ್ಟಿರುವೆನೆಂದು ನಿಮ್ಮ ಪ್ರೀತಿಗಾಗಿ ಅವುಗಳನ್ನು ಧರಿಸುವೇನು. ನೀವೇ ನನ್ನ ಸಕಲ ಸೌಭಾಗ್ಯವೆಂದು ತಿಳಿದಿರುವೇನು. ಏಕೋ ಅಕಸ್ಮಾತವಾಗಿ ಎಂದಿಲ್ಲದ ಒಂದು ದಿವಸ ಯಾವುದಾರ ಒಂದು ವಸ್ತುವನ್ನು ಬೇಡಬೇಕೆಂದರೆ ನಿಮ್ಮನ್ನು ಕಂಡು ಕೂಡಲೇ ಅದನ್ನು ಸಹ ಮರೆತು ಬಿಡುವೇನೋ ರೆಡ್ಡಿಯವರೇ. ಈಗ ನಿನ್ನ ಇಚ್ಛೆ ಏನಿರುವುದನ್ನು ಬೇಡು, ನಾನಾದರೂ ನಿನಗೆ ಏನು ಕಡಿಮೆ ಮಾಡಿದ್ದೇನೆ? ರೆಡ್ಡಿಯವರೇ, ನೀವು ಕಡಿಮೆ ಮಾಡಿಲ್ಲ ಎಂದು ನಾನು ಬೇಡುವುದಿಲ್ಲ. ಪ್ರಿಯೆ,
ನಿನಗಾಗಿ ಈ ದೇಹವು ಅರ್ಪಿತವಾಗಿದೆ. ನಿನ್ನ ಸೌಂದರ್ಯ ಲೋಭಿಯಾದ ನಾನು ನೀನು ಬೇಡಿದ್ದಕ್ಕೆ ಎನ್ನುವುದೇ ಇಲ್ಲ. ನನ್ನಿಂದ ಸಾಧ್ಯವಾದ ಪದಾರ್ಥವನ್ನು ಬೇಕಾದ್ದನ್ನೇ ಬೇಡ, ಮತ್ತೇನು? ರೆಡ್ಡಿಯವರೇ, ಸಾಧ್ಯವಿಲ್ಲದನ್ನು ನಾನೇನು ಬೇಡಲಿ? ಕೇವಲ ನಿಮ್ಮ ರೂಪಕ್ಕಾಗಿ ಮೋಹಿಸಿದೆ. ನಾನು ನಿಮ್ಮ ಮನೆಯವರಿಂದ ಎಷ್ಟು ಅಪಮಾನವನ್ನು ಸಹಿಸಬೇಕು, ಎಷ್ಟು ಬೇಗವನ್ನು ತಿನ್ನಬೇಕು? ಯಾರದು ನಿನ್ನನ್ನು ಬೇಯ್ದು ಅಪಮಾನ ಮಾಡಿದವರು? ಯಾರು? ಬೇಗ ಹೇಳು. ಮತ್ತಾರು? ಅವಳೇ ನಿಮ್ಮ ಹೆಂಡತಿ. ಆ ನೀಚರಂಡಿ ನಿನ್ನನ್ನು ಅಪಮಾನ ಮಾಡಿದಳೆ. ಯಾರ ಮುಂದೆ ಏನೆಂದು? ಬೇಗ ಹೇಳು. ನಿನ್ನೆ ನಮ್ಮ ಮೋಹನ್ ಲಾಲವು ನಿಮ್ಮ ಮನೆ ಮುಂದೆ ಹಾಯ್ದು ಹೋಗುವಾಗ ಅವನನ್ನ ಕರೆದು ಹೀಗೆಲ್ಲ ಬೇಯ್ದು ಕಳಿಸಿದಳಂತೆ ರೆಡ್ಡಿಯವರೇ. ಏನೆಂದು? ಏನೋ ನನ್ನ ಗಂಡನಿಗೆ ಮೂಲಾದ ಚಿತ್ರಾಂಜಿಯನ್ನು ಎಂದು ಹಾಳಾಗಿ ಹೋಗೋಳು ಎಂದು ಸಾಯುವಳು. ನನ್ನ ಗಂಡನನ್ನು ಬಿಟ್ಟರೆ ಒಳ್ಳಿತು, ಇಲ್ಲದಿದ್ದರೆ ಆ ಮಾನಿಗೇಡಿ ಮೂಗನ್ನು ಕೊಯ್ಸುವೆನೆಂದು ಹಾಗೆ ಹೀಗೆ ಎಂದು 28 ವೇಗಳನ್ನು ಬೈದು ಕಳಿಸಿದಳಂತೆ. ನಾವು ಎಷ್ಟು ಮಾಡಿದ್ರೆ ಅಷ್ಟು ಪ್ರೇ ಚಿಂತಿಸಬೇಡ, ಅಳಬೇಡ. ಆ ನೀಚರಂಡನಿಗೆ ಏನು ಮಾಡಲು ಹೇಳು. ಈಗಿಂದಲೇ ಹೋಗಿ ಅವಳ ಸೊಕ್ಕನ್ನು ಮುರಿದು ಮುಂದೆ ಎಂದೆಂದಿಗೂ ನಿನ್ನ ಹೆಸರು ತೆಗೆದೆಂದೇ ಮಾಡಿಬಿಡ್ತೇನೆ, ಮತ್ತೇನು? ಬೇಕಾದರೆ ಈ ಬಗ್ಗೆ ಮೋಹನ್ ಲಾಲ್, ಇದಲ್ಲದೆ ನನ್ನ ಕೊರಳಲ್ಲಿರುವಂಥ ಮುತ್ತಿನ ಕಂಠಿಯು ಆ ಸುಳಿಯ ಕೊರಳಲ್ಲಿ ಏನಾದರೂ ಆಭರಣವು ಇರುವೆ. ಅವಳೇನು ನನ್ನಂತೆ ಮದುವೆ ಹೆಂಡತಿ. ನನ್ನ ಮೈ ತುಂಬ ಬಂಗಾರವಿದೆ. 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಮುತ್ತಿನ ಕಂಠಿ ಇದೆ. ಆ ಮುತ್ತಿನ ಕಂಠಿಯನ್ನು ಮಾರಿ ಆ ಸೂಳಿಯನ್ನು ಗೊತ್ತಿಗೆ ಹಚ್ಚದಿದ್ದರೆ ನಾನು ಹೇಮರೆಡ್ಡಿ ಸೊಸೆಯಲ್ಲೆಂದು ಮನ ಬಂದಂತೆ ಬೇಯ್ದು ಕಳಿಸಿದಳಂತೆ ರೆಡ್ಡಿಯವರೇ. ಪ್ರೇ ಅವಳು ಅದನ್ನು ಮಾಡುವುದರೊಳಗಾಗಿ ಆ ಮುತ್ತಿನ ಕಂಠಿಯನ್ನು ತಂದು ನಿನ್ನ ಕೊರಳಿಗೆ ಹಾಕುತ್ತೇನೆ, ಮತ್ತೇನು? ಅಷ್ಟು ಮಾಡಿದರೇನೆ ನಾನು ನಿಮ್ಮ ಪ್ರೀತಿಗೆ ಪಾತ್ರಳೆಂದೂ ತಿಳಿಯುತ್ತೇನೆ. ಇಲ್ಲದಿದ್ದರೆ ಆ ಸೊಕ್ಕನ್ನು ಮುರಿದು ನಿನ್ನ ಎಂದೆಂದಿಗೂ ನಿನಗೆ ಹೇಳಿದಂತೆ ಮಾಡು. ನಿಮಗೆ ಸಾಕ್ಷಿ ಕೊಡು, ಸಾಕ್ಷಿಯನ್ನು ಕೊಡು, ಸಾಕ್ಷಿಯನ್ನು ಕೊಡು. ಬೇಕಾದರೆ ಈ ಬಗ್ಗೆ ನಿಮಗೆ ಸಾಕ್ಷಿಯನ್ನು ಕೊಡುವೇನು ರೆಡ್ಡಿಯವರೇ? ಸಾಕ್ಷಿ? ಯಾರಿಗೆ ಬೇಕು ಸಾಕ್ಷಿ? ನೀನೇನು ಸುಳ್ಳು ಹೇಳತಕ್ಕವಳೆ? ಇಲ್ಲ, ಸಾಕ್ಷಿಯನ್ನು ಕೊಡುವೇನು. ಮೋಹನ್ ಲಾಲ್, ಮೋಹನ್ ಲಾಲ್, ನಿನ್ನೆ ಇವರ ಹೆಂಡತಿ ಬೈದಿದ್ದು ಎಲ್ಲವನ್ನು ರೆಡ್ಡಿ ಅವರ ಮುಂದೆ ಹೇಳಿಬಿಡು. ಒಂದೇ ಎರಡೇ ಬಾಯಿ ಹಿಡಿದಳಾರದಷ್ಟು ಬೈದಳು ಮಾಮ. ನನ್ನ ಕೊರಳಲ್ಲಿರುವಂತಹ ಮುತ್ತಿನ ಕಂಠಿಯು ಆ ಸೂಳಿಯ ಕೊರಳಲ್ಲಿ ಇರುವುದೇ. ಅವಳೇನು ನನ್ನಂತೆ ಮದುವೆ ಹೆಂಡತಿ. ನನ್ನ ಮೈ ತುಂಬ ಬಂಗಾರವಿದೆ. ಹಾಗೆ ಹೀಗೆಂದು 28 ಬೇಗಳನ್ನು ಬೇಯ್ದು ಕಳಿಸಿದಳಂತೆ ರೆಡ್ಡಿಯವರೇ. ಇದಕ್ಕಿಂತ ಹೆಚ್ಚಾಗಿ ಬಿಸಿ ಬಿಸಿ ಬೈಗಳನ್ನು ಬೈದಳು ಮಾಮ. ಸಾಕು, ಇಷ್ಟೇ ಸಾಕು. ಆ ನೀಚರಂಡನಿಗೆ ಏನು ಮಾಡಲಿ? ಬೇಗ ಹೇಳು. ಮಾಡುವುದೇನು? ಈಗಿಂದ ಈಗಲೇ ಹೋಗಿ ಆ ಮುತ್ತಿನ ಕಂಠಿಯನ್ನು ತಂದು ನನ್ನ ಕೊರಳಿಗೆ ಹಾಕಲಿಕ್ಕೇ ಬೇಕು. ಆ ಬಗ್ಗೆ ಆಲೋಚನೆ ಮಾಡಬೇಡ. ಇದೋ ಈಗಲೇ ಹೊರಟೆ. ಇದೋ ನಿಲ್ಲಿ. ಮತ್ತೇನು? ಇದೋ ಇವರ ಬರೋದರೊಳಗಾಗಿ ಮೋಹನ್ ಲಾಲ್, ಇದೋ ಇವರ ಬರೋದರೊಳಗಾಗಿ ಕೇಸರಿ ಹಾಲು, ಬಾದಾಮ್ ದ್ರಾಕ್ಷಿ, ಕಿತ್ತಳೆ ಮೊದಲಾದ ಎಲ್ಲ ಫಲಹಾರಗಳು ಸಿದ್ಧತೆಯನ್ನು ಮಾಡು ಮೋಹನ್ ಲಾಲ್. ರೆಡ್ಡಿಯವರೇ, ನಿಮ್ಮ ಮೇಲೆ ಇವಳೆಷ್ಟು ಪ್ರೀತಿ. ನಂಬಿ ಬಂದವರಿಗೆ ಪ್ರಾಣ ಕೊಡುವವಳು ಇವಳೇ ನೋಡಿ, ನಿಮ್ಮ ಮುದ್ದಿನ ಮಹಾರಾಣಿ. ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಿ ಮಾಮ. ಅವಳ ಪ್ರಾಯಶ್ಚಿತ್ತಕ್ಕಾಗಿ ಹೊರಲಿಲ್ಲೋ? ನಿಲ್ಲಿ, ಹೋಗೋರಂತೆ ರೆಡ್ಡಿಯವರೇ. ಮನೋಹರ, ಬರಬರ್ತ ನಿಮ್ಮ ಸೌಂದರ್ಯವು ಎಷ್ಟು ಹೆಚ್ಚಿತು. ನಿಮ್ಮ ಕಣ್ಣುಗಳು ಎಷ್ಟು ಮೋಹಕ. ನಿಮ್ಮ ಮುದ್ದ ಮುಖವನ್ನು ನೋಡಿ ನನಗೆ ಬಿಟ್ಟು ಹೋಗೋ ಹಾಗೇ ಆಗುವುದಿಲ್ಲ. ಆ ಮನ್ಮಥನ ಸುಟ್ಟು ಹೋದ ಮೇಲೆ ಆ ಸ್ಥಾನದಲ್ಲಿ ಬ್ರಹ್ಮವು ನಿಮ್ಮನ್ನೇ ನೇಮಿಸಿದಂತೆ ಕಾಣುತ್ತಿದೆ. ಆಹಾ, ಏನು ನಿಮ್ಮ ಮುಖ ಕಾಣ್ತಿದೆ.
ಯಾಕ ಮಾಮ ಈ ಸಲ ಭಾಳ ಹೊಟ್ಟಿ ಬಿಟ್ಟದ ನೋಡಿ ಅಕ್ಕ. ಕಾಣತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ. ಕಾಣತೈತಿ ಕಣ್ಣ ಮುಂದ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ. ಕಾಣತೈತಿ ಕಣ್ಣ ಮುಂದ ಏನ ಚಂದ ಕಾಣತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಹೊಳೆವ ನಿನ್ನ ಮುಖದ ಕ್ರಾಂತಿ ಹೊಳೆವ ನಿನ್ನ ಮುಖದ ಕ್ರಾಂತಿ ಬೆಳಗಾವೈತೆ. ಏನ ಚಂದ ನಿನ್ನ ರೂಪ. ಏನ ಚಂದ ನಿನ್ನ ರೂಪ. ಚಂದ ನಿನ್ನ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ ಕಾಣಿಸ್ತೈತಿ ಕಣ್ಣ ಮುಂದ ಹೊಳೆವ ನಿನ್ನ ಮುಖದ ಕ್ರಾಂತಿ ಹೊಳೆವ ನಿನ್ನ ಮುಖದ ಕ್ರಾಂತಿ ಬೆಳಗಾತೈತಿ ಚಂದ್ರಮನಂತೆ. ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ. ಹೊಳೆವ ನಿನ್ನ ಮುಖದ ಕ್ರಾಂತಿ ಹೊಳೆವ ನಿನ್ನ ಮುಖದ ಕ್ರಾಂತಿ ಬೆಳಗಾತೈತಿ ಚಂದ್ರಮನಂತೆ. ಏನ ಚಂದ ನಿನ್ನ ರೂಪ. ಕಾಣತೈತಿ ಕಣ್ಣ ಮುಂದ ಏನ ಚಂದ ನಿನ್ನ ರೂಪ. ಏನ ಚಂದ ನಿನ್ನ ರೂಪ. ಏನ ಚಂದ ನಿನ್ನ ರೂಪ. ಕಾಣತೈತಿ ಕಣ್ಣ ಮುಂದ. ಪ್ರಿಯೆ, ನಿನ್ನ ಮುದ್ದ ಮುಖ ಕ್ಷೀರವು ನನಗೆ ನಿನ್ನ ಪ್ರೇಮ ಪಾಶದಿಂದ ಕಡಿಗಾಗುವುದೇ ಕಷ್ಟ. ನಿನ್ನ ಮಾತು ಕೇಳುತ್ತಾ ನಿಂತ ಹಾಗೆ ಅಲ್ಲ, ಮನೆಗೆ ಹೋಗೋ ಹಾಗೆ ಆಗುವುದಿಲ್ಲ. ರೆಡ್ಡಿ ಅವರೇ, ಇಲ್ಲೇ ಸ್ವಲ್ಪ ಕೇಸರಿ ಹಾಲು. ಪ್ರಿಯೆ, ನಿನ್ನ ಮುದ್ದ ಮುಖ ಕ್ಷೀರವನ್ನು ಸವಿದು ನನಗೆ ಆ ಕೇಸರಿ ಹಾಲು ಬೇಡ, ನಾನು ಹೋಗುವೆನು. ಇಲ್ಲಿ ಹೋಗುವರಂತೆ. ರೆಡ್ಡಿ ಅವರೇ, ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬೇಡಿರಿ. ನೀವಿಲ್ಲದಿದ್ದರೆ ನನಗೆ ಹುಚ್ಚ ಹಿಡಿದಂತೆ ಆಗುತ್ತೆ. ಆಗಲಿ, ಈಗ ಬಂದೆ. ಇದೋ ಮತ್ತೇನು? ಆ ಮುತ್ತಿನ ಕಂಟಿಯನ್ನು ತರುವುದಕ್ಕೆ ಮರೆಯಬೇಡಿ. ನೋಡು ಮತ್ತೆ ಆ ಬಗ್ಗೆ ಆಲೋಚನೆ ಮಾಡಬೇಡ, ಇದು ಈಗಲೇ ಬರುತ್ತೇವೆ. ಚಿತ್ರಾಂಜಿ ಬಲೆಯಲ್ಲಿ ಬಿದ್ದವರು ಮೆತ್ತಗಾಗಲಿಕ್ಕೇ ಬೇಕು. ಸುಳ್ಳೇನು ಮತ್ತೆ? ಹತ್ತಬಾರದು ಸುಳ್ಯಾರ ಬೆನ್ನ ಅಟ್ಟಾವ ಹುಡುಗರಿಗೆ ಉನ್ನ. ಹತ್ತಬಾರದು ಸುಳ್ಯಾರ ಬೆನ್ನ ಅಟ್ಟಾವ ಹುಡುಗರಿಗೆ ಉನ್ನ. ಹತ್ತಬಾರದಪ್ಪ ಸುಳ್ಯಾರ ಬೆನ್ನ ಹತ್ತಬಾರದಪ್ಪ ಸುಳ್ಯಾರ ಬೆನ್ನ ಅಟ್ಟಾವ ಹುಡುಗರಿಗೆ ಉನ್ನ. ಅಟ್ಟಾವ ಹುಡುಗರಿಗೆ ಹತ್ತಬಾರದೋ ಸುಳ್ಯಾರ ಬೆನ್ನ ಅಟ್ಟೌರಿ ಹುಡುಗರಿಗೆ ಉನ್ನ. ಹತ್ತಬಾರದಪ್ಪ ಸುಳ್ಯಾರ ಬೆನ್ನ ಅಟ್ಟೌರಿ ಹುಡುಗರಿಗೆ ಎನ್ನ. ಅಟ್ಟೌರಿ ಹುಡುಗರಿಗೆ ಉನ್ನ. ಹತ್ತಬಾರದು ಸುಳ್ಯಾರ ಬೆನ್ನ ಅಟ್ಟಾವ ಹುಡುಗರಿಗೆ ಉನ್ನ. ಹತ್ತಬಾರದು ಸುಳ್ಯಾರ ಬೆನ್ನ ಅಟ್ಟಾವ ಹುಡುಗರಿಗೆ ಉನ್ನ. ಹತ್ತಬಾರದಪ್ಪ ಸುಳ್ಯಾರ ಬೆನ್ನ ಹತ್ತಬಾರದಪ್ಪ ಸುಳ್ಯಾರ ಬೆನ್ನ ಹತ್ಯಾವ ಹುಡುಗರಿಗೆ ಉನ್ನ. ಹತ್ಯಾವ ಹುಡುಗರಿಗೆ ಉನ್ನ.
ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬಾಜು ಇರುವ ಬೆಲ್ ಬಟನ್ನು ಟನ್ ಅಂತ ಬಾರಿಸ್ರಿ. ಅತ್ಯಾವರಿ ಊಟಗಳಿಗೆ ಉಣ್ಣ, ಅತ್ಯಾವರಿ ಊಟಗಳಿಗೆ ಉಣ್ಣ. ಬಂಗಾರ ದಂತಾಯಣ್ಣ ಬೆಣ್ಣ ಹತ್ತಬೇಡೋ ಇನ್ನ. ಬಂಗಾರ ದಂತಾಯಣ್ಣ ಬೆಣ್ಣ ಹತ್ತಬೇಡೋ ಇನ್ನ. ಬಂಗಾರ ಅಲ್ಲ ಇದು ಬೆಳ್ಳಿಯಂಗ ಸುಡುತ್ತೈತಿ, ಬಂಗಾರ ಅಲ್ಲ ಇದು ಬೆಂಕಿಯಂಗ ಸುಡುತ್ತೈತಿ. ಹತ್ತಾವ ಹುಡುಗರಿಗೆ ಉಣ್ಣ, ಹತ್ತಾವ ಹುಡುಗರಿಗೆ ಉಣ್ಣ. ಅತ್ಯಾವರಿ ಊಟಗಳಿಗೆ ಉಣ್ಣ, ತಪ್ಪ ಚೂಡಾರ ಬೆನ್ನ. ಅತ್ಯಾವರಿ ಊಟಗಳಿಗೆ ಉಣ್ಣ, ಅತ್ಯಾವರಿ ಊಟಗಳಿಗೆ ಉಣ್ಣ. ಬಂಗಾರ ದಂತಾಯಣ್ಣ ಬೆಲ್ಲ ಹತ್ತಬೇಡೋ ಇನ್ನ. ಬಂಗಾರ ದಂತಾಯಣ್ಣ ಬೆಲ್ಲ ಹತ್ತಬೇಡೋ ಇನ್ನ. ಬಂಗಾರ ಅಲ್ಲ ಇದು ಬೆಳ್ಳಿಯಂಗ ಸುಡುತ್ತೈತಿ, ಬಂಗಾರ ಅಲ್ಲ ಬೆಳ್ಳಿಯಂಗ ಸುಡುತ್ತೈತಿ. ಯಾವ ಹುಡುಗರಿಗೆ ಉಣ್ಣ, ಯಾವ ಹುಡುಗರಿಗೆ ಉಣ್ಣ. ಹತ್ಯಾವ ಹುಡುಗರಿಗೆ ಉಣ್ಣ. ದಾರಿ ಸಿಗೋದು ಧಾರವಾಡದಲ್ಲಿ, ಹೂ ಸಿಗೋದು ಹುಬ್ಬಳ್ಳಿಯಲ್ಲಿ, ನಮ್ಮ ಮಾವ ಸಿಗೋದು ಬೀರನಗಡ್ಡಿಯಲ್ಲಿ. ಈಶ್ವರ್ ಪಾಟೀಲ್ ಅವರು ನನ್ನ ಅಲ್ಪಕ್ಕೆ ಸೇವೆಗೆ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ತುಂಬ ಈಶ್ವರಜ್ಜ ಪಾಟೀಲ್ ಇವರಾದರೂ ನನ್ನ ಅಲ್ಪ ಸೇವೆಯನ್ನು ಕಂಡು 100 ರೂಪಾಯಿ ಹಾಕಿರ್ತಾರೆ. ಅವ್ರಿಗೆ ತುಂಬ ಆಭರಣವಾಗಿರ್ತೀನಿ.